ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಗಾಡಿ ಸೇಲ್ ಬಂದಿದೆ ವೀಕ್ಷಕರೇ. 2013 ಮಾಡಲಾಗಿರುತ್ತೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನ್ಸಿದ್ರೆ ಜಸ್ಟ್ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಯೂಟ್ಯೂಬಲ್ಲಿ ನೋಡ್ತಿರೋಂಥವ್ರಿಗೆ ಕಾಣಿಸುತ್ತೆ, ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರಿಗೆ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದರೆ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ಒಂದು ವಿಡಿಯೋ ಲಿಂಕ್ ಹಾಕಿರ್ತೀವಿ. ಆ ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡ್ರೆ ಡೀಟೇಲ್ಸ್ ಇರೋ ವಿಡಿಯೋ ಓಪನ್ ಆಗುತ್ತೆ, ಅವು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಅದರ ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನೋ ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಿಬಿಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಕೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರ್, ಗಾಡಿ ಫೋಕ್ಸ್ವ್ಯಾಗನ್ ಪೋಲೋ 2013 ಮಾಡಲ್, ಸಿಂಗಲ್ ಸೆಕೆಂಡ್ ಓನರು. 2013 ಮಾಡಲು ಸೆಕೆಂಡ್ ಓನರ್ ಗಾಡಿ. ಹೌದು, 13 ಮಾಡಲು ಸೆಕೆಂಡ್ ಓನರು. ಹಾಂ, ನಾನೇ RC ಓನರು, ನಾನೇನು ಡೀಲರ್ ಏನಿಲ್ಲ. ಓಕೆ ಸರಿನಾ, ನಾನೇ RC ಓನರು. ಗಾಡಿ ಡೀಸೆಲ್ದು ಸರ್ ಅದು. ಓಕೆ. ಗಾಡಿ A1 ಇದೆ, ಸ್ಟಿಲ್ AC ಇದೆ, ಸರ್ವಿಸ್ ಎಲ್ಲ ರೀಸೆಂಟ್ಲಿ ಆಗಿದೆ, ಎಲ್ಲ ಮಾಡಿಸಿದ್ದೀನಿ. ಗಾಡಿ A1 ಕಂಡೀಷನ್ ಇದೆ ಸರ್. ಸ್ವಲ್ಪ ಏನೋ ಒಂದು 5,000 ಖರ್ಚಿದೆ, ಏನಾದ್ರು ಸ್ವಲ್ಪ ಸಸ್ಪೆನ್ಷನಲ್ಲಿ ಖರ್ಚಿದೆ. ಟೈರ್ ಎಲ್ಲ ಚೆನ್ನಾಗಿದೆ, ಸಸ್ಪೆನ್ಷನಲ್ಲಿ ಏನೋ ಒಂದು ಲೋ RM ಏನೋ ಇದಾಗಿದೆ. ಅದೇ ಒಂದು 5-6 ಸಾವಿರ ಕೆಲಸ ಇದೆ ಸರ್. ಅದು ನಾನು ಮಾರೋದಂತ ಮಾಡಿಲ್ಲ ಅದು. ಎಷ್ಟು ಓಡಿದೆ ಸರ್ ಗಾಡಿ ಕಿಲೋಮೀಟ್ರು? ಸರ್ 82,500 ಓಡಿದೆ ಸರ್. ಓಕೆ. ಇವಾಗ ಡೀಸೆಲ್ ಅಂದರೆ ಏನು ಬರುತ್ತೆ ಮೈಲೇಜ್ ಈ ಗಾಡಿ? ಸರ್ ಮೈಲೇಜ್ 20 ಮೇಲೆ ಬರುತ್ತೆ ಸರ್ ಮೈಲೇಜ್. ಓಕೆ. ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವ? ಎಲ್ಲ ರನ್ನಿಂಗ್ ಇದೆ ಸರ್. FC ಮಾತ್ರ ಇಲ್ಲ, ಇದು ಸಾರಿ ಇನ್ಶೂರೆನ್ಸ್ ಮಾತ್ರ ಇಲ್ಲ, FC ಇದೆ ಸರ್. FC ನಿಮಗೆ ಇನ್ನೂ 2.5 ವರ್ಷ FC ಇದೆ. ಓಕೆ. ಟೈರ್ ಪರ್ಸೆಂಟೇಜ್ ಎಲ್ಲ ಅಂದರೆ ಫಸ್ಟ್ FC, ಅಂದರೆ ನಾನು ಇನ್ನೂ FC ಮಾಡಿಲ್ಲ. ಹ್ಞೂ. ಅದು ಟೈರು ಒಂದು ಇದೆ ಸರ್, 89% ಟೈರ್ ಇದೆ ಸರ್. ಓಕೆ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆ ಸರ್ ಅದು? ಎಲ್ಲ ಒರಿಜಿನಲ್ ಇದೆ ಸರ್, ಏನಿಲ್ಲ. ಒಂದು ಮುಂದೆ ಮಾತ್ರ ಬಂಪರ್ ಚೇಂಜ್ ಮಾಡಿದ್ದೀನಿ. ಅದಂದರೆ ಬೆಂಗಳೂರು ಟ್ರಾಫಿಕ್ ಅಂದರೆ ಗೊತ್ತಲ್ಲ ಸರ್, ಸ್ವಲ್ಪ ಏನೋ ಒಂದು ಸಣ್ಣ ಪುಟ್ಟ ಆಗುತ್ತೆ. ಅದು ಮುಂದೆ ಬಂಪರ್ ಮಾತ್ರ ಚೇಂಜ್ ಮಾಡಿದ್ದೀನಿ ಸರ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಕೆಲಸ ಮಾಡ್ತಿಲ್ಲ ಸರ್. ಅಂದರೆ ಇಂಜಿನ್ ಎಲ್ಲ ಎಲ್ಲ ಒರಿಜಿನಲ್ ಇದೆ, ಎಲ್ಲ ಸಖತ್ತಾಗಿದೆ. ಓಕೆ. ಇದೀಗ ತೊಗೊಂಡು ಡೀಸೆಲ್ ಹಾಕಿ ಓಡಿಸ್ಬೋದು, ಏನು ಸಮಸ್ಯೆ ಇಲ್ಲ? ಆರಾಮಾಗಿ ಓಡ್ಬೋದು ಸರ್, ಏನಿಲ್ಲ, ಆರಾಮಾಗಿ ಓಡ್ಬೋದು. AC ಗೀಸಿ ಎಲ್ಲ ರನ್ನಿಂಗ್ ಇದೆ, ಸರ್ವಿಸ್ ಎಲ್ಲ ಮಾಡ್ತಿದ್ದೀನಿ. ಅದೇ ಬರೀ ಡೀಸೆಲ್ ಹಾಕೊಂಡು ಓಡಿಸ್ಬೇಕಷ್ಟೇ, ಆ ಥರ ಇಟ್ಟಿದ್ದೀನಿ ಸರ್ ಕಂಡೀಷನ್. ಓಕೆ. ಓಕೆ. ಈಗ ಗಾಡಿ ಇರೋದಿಲ್ಲ ಸರ್ ಲೊಕೇಶನ್? ಸರ್ ಲೊಕೇಶನ್ ನಮ್ಮ ಊರು ಬೆಂಗಳೂರು, MG ರೋಡ್ ಹತ್ರ ಮನೆ ನಮ್ಮದು. ಎಲ್ಲಿ? MG ರೋಡಾ? MG ರೋಡ್ ಸರ್. MG ರೋಡ್ ಬಂದರೆ ಅಲ್ಲಿಂದ ಒಂದು 1 ಕಿಲೋಮೀಟ್ರ್ ಮನೆ ಅಷ್ಟೇ. ಮೆಟ್ರೋ ಇದೆ, ಬರೋದು ಮೆಟ್ರೋನಲ್ಲಿ ಬರ್ಬೋದು, ನೋ ಪ್ರಾಬ್ಲಮ್ಮು. ಓಕೆ. ಏನು ಹೇಳ್ತಿದ್ದಾರೆ ಗಾಡಿ ಪ್ರೈಸು? ಸರ್ ನಾನು 380 ಅಂತ ಇದ್ದೀನಿ ಸರ್ ಗಾಡಿ ರೈಟು. 380? 380 ಬಂದರೆ ಸ್ವಲ್ಪ ಕಮ್ಮಿ ಮಾಡೋಣ ಸರ್, ಏನಿಲ್ಲ. ಗಾಡಿ ನೋಡಲಿ, ಇಷ್ಟಪಡಲಿ, ಅದೇ ಗಾಡಿ ಒನ್ ಟೈಮ್ ಟ್ರಯಲ್ ಎಲ್ಲ ನೋಡ್ಕೊಳ್ಳಿ, ಮುಂದೆ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ ಸರ್. ಓಕೆ ಸರ್. ನಂಬರ್ ಇದೆ ಹಾಕಿಲ್ಲ? ಹಾಂ ಇದೆ ಸರ್. 9